ನಾನು ಕೇಳಿದೆ. ಮಹದಾಯಿ ಕಳಸಾ ಬಂಡೂರಿ ಯೋಜನೆಯನ್ನು ಜಾರಿ ಮಾಡಬೇಕು ಅಂತ ಹೇಳಿ ಮಹದಾಯಿ ನ್ಯಾಯಾಧೀಕರಣ ತೀರ್ಪು ಕೊಟ್ಟ ನಂತರ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. DPRಗೆ ಅನುಮತಿ ಸಿಕ್ಕಾಗಿದೆ. ರಾಜ್ಯ ಸರ್ಕಾರ ತನ್ನ ಕರ್ತವ್ಯವನ್ನು ಮಾಡಿ ಟೆಂಡರ್ ಕರೆದು ಗುತ್ತಿಗೆದಾರರಿಗೆ ವರ್ಕ್ ಆರ್ಡರ್ ಕೂಡ ನೀಡಲಾಗಿದೆ. ಈಗ ವನ್ಯಜೀವಿ ಮಂಡಳಿ ಸಭೆಯಲ್ಲಿ 2 ಬಾರಿ ಮುಂದೂಡೈತೆ. ಅದಕ್ಕೆ ನಮ್ಮ ಕೇಂದ್ರ ಸಚಿವರಂತ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ಮನವಿ ಮಾಡಿವಿ, ಇಮಿಡಿಯೇಟ್ ಆಗಿ ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿರಿ ಅಂತೇಳಿ. ಆದರೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರು DK ಶಿವಕುಮಾರ್ ಸಾಹೇಬರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ್ರು. ಏನು ಪತ್ರ ಬರೆದ್ರು? ನೀವು ಅಕಸ್ಮಾತ್ ಬೇಗನೆ ಕೊಡದೇ ಇದ್ರೆ ಇವತ್ತೇನೋ ನರೇಂದ್ರ ಮೂಲಕ ಹೋಗತಕ್ಕಂಥ ಗೋವಾ ತಮಿಳ್ನಾಡು ಯೋಜನೆ ಏನಿದೆ ಅದನ್ನು ನಾವು ಮರುಪರಿಶೀಲನೆ ಮಾಡಬೇಕಾಗತಿ. ನಾವು ಕೊಟ್ಟಂಥ NOC ಬಗ್ಗೆ ವಿಚಾರ ಮಾಡಬೇಕಾಗತ್ತೆ ಅಂದಾಗ ಕೇಂದ್ರ ಸರ್ಕಾರ ವೆರಿ ಸೀರಿಯಸ್ ಇದೆ. ನನ್ನ ಇದ್ರ ಪ್ರಕಾರ ಇದೇ ತಿಂಗಳ ತಪ್ಪಿದ್ರೆ ನೆಕ್ಸ್ಟ್ ಮಂತ್ ಒಳಗಡೆ ಆ ಸಭೆಯಲ್ಲಿ ಅನುಮತಿ ಕೊಡ್ತಾರೆ ಅನ್ನುವಂಥದ್ದು ಈಗಾಗಲೇ ಅಧಿಕಾರಿಗಳ ಮೂಲಕ ತಿಳ್ಕೊಂಡು 100% ಪರ್ಮಿಷನ್ ಕೊಟ್ಟೈತಿ. ರಾಜ್ಯ ಸರ್ಕಾರ ಟೆಂಡರ್ ಕರೆದೈತಿ, ಕಾಮಗಾರಿ ಸ್ಟಾರ್ಟ್ ಆಗ್ಬೋದು ಅಂತ ನನಗೆ ಕೊಡ್ಲೇಬೇಕು. ಕರೆಂಟ್ ಬಂದ್ ಮಾಡ್ತೀರಿ ಅಲ್ಲಲ್ಲ, ಈಗಾಗಲೇ ಪತ್ರ ಬರೆದ್ಬಿಟ್ಟಿವಿ ರೈಟಿಂಗ್ದಾಗ. ಈಗ ಮುಖ್ಯಮಂತ್ರಿಗಳ ಪತ್ರ ಬರೆದ ಮೇಲೆ ನಾನು ಈ ಭಾಗದ MLA, ನೀವು ನೋಡಿ ಕೇವಲ 2 ವರ್ಷ ನಾನು ಒಬ್ಬ MLA ಆಗಿ ಎಲ್ಲೆಲ್ಲಿ ಪ್ರಸ್ತಾಪ ಮಾಡಬೇಕು, ಯಾವ್ದು ಮಾಡಬೇಕು, ಫಾರೆಸ್ಟ್ ಇಲಾಖೆಗೆ ಏನು ಎನ್ವೈರನ್ಮೆಂಟ್ ಏನು ಕ್ಲಿಯರ್ ಮಾಡಬೇಕು, ಎಲ್ಲ ಕಡೆ ಸುತ್ತಾಡಿ ಒಂದು ಹಂತಕ್ಕೆ ತಂದೇನೆ. ನಾ ಕಳೆದ 5 ವರ್ಷ ಇರಲಿಲ್ಲ ಅಧಿಕಾರದಲ್ಲಿ, ಅವಾಗ ಯಾರು ಕೇಳಿಲ್ಲ ಅದನ್ನು. ಅದಕ್ಕೆ ಒಬ್ಬ ಶಾಸಕನಾಗಿ ನನ್ನ ಕರ್ತವ್ಯ ನನ್ನ ಭಾಗಕ್ಕೆ ನಾನು ನವಲಗುಂದ ಮತ್ತು ಹುಬ್ಬಳ್ಳಿಗೆ ಮತ್ತು ಅಣ್ಣಿಗೇರಿ ತಾಲೂಕು, ಅದು ಕೂಡ ನರಗುಂದ, ರೋಣ 13 ತಾಲೂಕಿಗೆ 4 ಜಿಲ್ಲೆಗೆ ಈ ಯೋಜನೆ ಬಗ್ಗೆ ಇಷ್ಟೆಲ್ಲ ಹೋರಾಟ ಮಾಡೀವಿ. ನಾವೊಂದು ಮಾತು ಹೇಳಿದೆ, ನಾ ಅಧಿಕಾರಕ್ಕೆ ಬಂದೇನಿ, ಮಲಪ್ರಭಾ ಮಹದಾಯಿಗೆ ಸೇರೋ ಮಠ ಮಹದಾಯಿ ನೀರು ಕುಡ್ದ ಸಾಯವ್ರು ಅಂತ ಹೇಳಿವಿ, ಅದನ್ನು ಮಾಡ್ತೀವಿ. ಈಗ ಈ ಮಹದಾಯಿ ವಿಚಾರದಾಗ ಈ ಧಾರವಾಡ ಜಿಲ್ಲೆ ರಾಜಕಾರಣಿಗಳು ಹೆಂಗಂದ್ರೆ BJP ಅವರು ವಿಜಯೋತ್ಸವ ಮಾಡಿದ್ರು, ನೀವು ಸುರ್ಜೇವಾಲ ಅವರು ಬಂದರು 10,000 ಕೋಟಿ ಇಡ್ತೀವಿ ಅಂದರು. ನಿಮ್ಮ ಸರ್ಕಾರ ಬಂದು 2 ವರ್ಷ ಆಯ್ತು. ಅಲ್ಲ ಬರ್ರಿ, ನಾವು ರೊಕ್ಕ ಇಡೋ ಕೆಲಸ ಮಾಡಿಲ್ಲ. ಈಗ ಅದನ್ನ ರೊಕ್ಕ ಅನುದಾನ ಮೀಸಲಿಟ್ಟು ಟೆಂಡರ್ ಕರೆದು ವರ್ಕ್ ಆರ್ಡರ್ ಕೊಟ್ಟೇವಿ. ಈ ಮಹದಾಯಿ ಅನ್ನೋದು ಹೆಂಗಾಗ್ಬಿಟ್ಟೆ ಅಂದ್ರೆ ಇಲೆಕ್ಷನ್ ಮುಂದೆ ಓಟ್ ಹಾಕಕ್ ಒಂದು ಅಸ್ತ್ರ, ಓಟ್ ತಗೊಳಕ್ ಒಂದು ಅಸ್ತ್ರ ಆಗ್ಬಿಟ್ಟೆ. ನೀವು ಬಹಳ ನಮ್ಗಿಂತ ಹೆಚ್ಚು ಅನುಭವ ಇದ್ದಂಥವ್ರು, ಮಾಧ್ಯಮಗಳ ಮೂಲಕ ನೀವೆಲ್ಲ ಈ ವಿಚಾರಗಳು ನಮಗೂ ಹೋರಾಟಕ್ಕೆ ಬೆಂಬಲ ಕೊಟ್ಟಂಥವ್ರು. ನನಗಿರ್ತಕ್ಕಂಥ ಅಭಿಪ್ರಾಯ, ಈ ಯೋಜನೆ ಜಾರಿ ಆಗಬೇಕು. ಈ ಯೋಜನೆ ಜಾರಿ ಆಗ್ಬೇಕಾದ್ರೆ ಕೇಂದ್ರ ಸರ್ಕಾರದ ವನ್ಯಜೀವಿ ಮಂಡಳಿ ಯಾರಿಗೆ ಆಗಿದೆ? ಫಾರೆಸ್ಟ್ ಮಿನಿಸ್ಟರ್ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಮಾಡ್ಬೇಕಂದ್ರೆ ಯಾರು ಮಾಡಬೇಕು? ಅದಕ್ಕೆ ನಾನು ಪ್ರಹ್ಲಾದ್ ಜೋಶಿ ಸಾಹೇಬ್ ಟೀಕೆ ಮಾಡ್ಬೇಕಂತಿಲ್ಲ, ಅವ್ರಿಗೆ ಒತ್ತಾಯ ಮಾಡೇವಿ, ಅವ್ರು ಮಾಡಿಸ್ತಾರೆ ಅನ್ನುವಂಥ ವಿಶ್ವಾಸ ಐತೆ ಅಂತ ಹೇಳೀನಿ. ಮೊನ್ನೆ ಹೋಗಿ ಉಪಮುಖ್ಯಮಂತ್ರಿ ಅಂತ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ ಸಂಬಂಧಪಟ್ಟಂಥ ಸಚಿವರಿಗೂ ಭೇಟಿ ಆದರು, ಜೋಶಿ ಸಾಹೇಬ್ಗೂ ಭೇಟಿ ಆಗ್ಯಾರ, ರಾಜ್ಯ ಸರ್ಕಾರದ ಮನವಿ ಮಾಡೇವಿ ಮತ್ತು ಒತ್ತಡ ಮಾಡೇವಿ, ಮತ್ತು ಸರ್ವಪಕ್ಷ ಸಭೆ ಕರಿಬೇಕು ಅಂತ ಹೇಳಿದೆ. ಮೊನ್ನೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ್ವಿ ಬೆಳಗಾಂದಾಗ. ಮುಂದಿನ ವಿಧಾನಸಭಾ ಚುನಾವಣೆ ಒಳಗೆ ಸಿಹಿ ಸುದ್ದಿ ಸಿಗಬಹುದಾ? ಮುಂದಿನ ಅಲ್ಲಿ ಅಷ್ಟೇ ಲೇಟ್ ಮಾಡ್ತೀರಿ, ಅಷ್ಟೊಳಗೆ ಚಲೋ ಆಗ್ಬೇಕಿದ. ನನ್ನ ಗುರಿ ಈ ವರ್ಷ ಸ್ಟಾರ್ಟ್ ಆಗ್ಬೇಕು, ಅಷ್ಟೊಳಗ ಉದ್ಘಾಟನೆ ರೆಡಿ ಆಗ್ಬೇಕದ ಆ ಕಾಮಗಾರಿ. ಆ ಟಾರ್ಗೆಟ್ ಇಟ್ಕೊಂಡೆ ನಾವಂತೂ.